ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಹೆಲ್ದಿ ಆಹಾರ ತಿನ್ನೋದು, ವ್ಯಾಯಾಮ ಮಾಡೋದು, ಮದ್ಯಪಾನ, ಧೂಮಪಾನ ಬಿಟ್ರೆ ಕ್ಯಾನ್ಸರ್ ಅನ್ನ ಬರ್ದೇ ಇರೋ ಹಾಗೆ ತಡಿಬಹುದು ಅಂತ ಕೇಳಿರ್ತೀರಾ. ಆದ್ರೆ ಇದೆಲ್ಲ ನಿಮ್ಗೆ ಗೊತ್ತಿರೋದೆ. ಆದ್ರೆ ಇವತ್ತು ನಾನು ನಿಮ್ಗೆ ಗೊತ್ತಿರದ ಕೆಲವೊಂದು ಯುನಿಕ್ ಟಿಪ್ಸ್ ಗಳನ್ನ ಶೇರ್ ಮಾಡ್ತೀನಿ. ಹಾಗಾದ್ರೆ ಆ ಟಿಪ್ಸ್ ಗಳು ಯಾವುವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ, ಹೀಗಾಗಿ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಆಯುರ್ವೇದ ತಜ್ಞರೊಬ್ರು ತಿಳಿಸಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಟಿಪ್ಸ್, ನ್ಯಾಚುರಲ್ ಕ್ಲೀನಿಂಗ್ ಪ್ರಾಡಕ್ಟ್ ಗಳ ಬಳಕೆ. ಹೌದು ವೀಕ್ಷಕರೇ, ಆದಷ್ಟು ನ್ಯಾಚುರಲ್ ಕ್ಲೀನಿಂಗ್ ಪ್ರಾಡಕ್ಟ್ ಗಳನ್ನೇ ಬಳಸಿ. ಇತ್ತೀಚಿನ ದಿನಗಳಲ್ಲಿ ನಾವು ಮನೆಯನ್ನ ಕ್ಲೀನ್ ಮಾಡೋದಕ್ಕೆ, ಸ್ವಚ್ಛ ಮಾಡೋದಕ್ಕೆ ವೆರೈಟಿ ಕೆಮಿಕಲ್ ಯುಕ್ತ ಕ್ಲೀನಿಂಗ್ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ದೀವಿ. ಅದು ಟಾಯ್ಲೆಟ್ ಕ್ಲೀನರ್ ಆಗಿರ್ಬೋದು, ಇಲ್ಲ ಬಾತ್ರೂಮ್ ಕ್ಲೀನರ್ ಆಗಿರ್ಬೋದು, ಹೀಗೆ ಸಿಕ್ಕಾಪಟ್ಟೆ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ವಿ. ಇದರಲ್ಲಿ ಫಾರ್ಮಲ್ ಡಿಹೈಡ್ ಹಾಗೂ ಬೆಂಜಿನ್ ನಂತಹ ಹಾನಿಕಾರಕ ಕೆಮಿಕಲ್ ಇರುತ್ತೆ. ಇದನ್ನ ಲಾಂಗ್ ಟೈಮ್ ಬಳಸಿದ್ರೆ ಕ್ಯಾನ್ಸರ್ ರಿಸ್ಕ್ ಅನ್ನ ಹೆಚ್ಚು ಮಾಡುತ್ತೆ. ಹೀಗಾಗಿ ಇಂತಹ ಕ್ಲೀನಿಂಗ್ ಪ್ರಾಡಕ್ಟ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಹೀಗಾಗಿ ಮನೆಯ ಕ್ಲೀನಿಂಗ್ ಮಾಡೋದಕ್ಕೆ ಆದಷ್ಟು ಕೆಮಿಕಲ್ ರಹಿತ ಪ್ರಾಡಕ್ಟ್ ಗಳನ್ನ ಬಳಸಿ. ಬೆಸ್ಟ್ ಅಂದ್ರೆ ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನ ಕ್ಲೀನಿಂಗ್ಗೆ ಬಳಸಬಹುದು. ಉದಾಹರಣೆಗೆ ಅಡುಗೆ ಸೋಡಾ, ಅದೇ ರೀತಿಯಾಗಿ ವೆನಿಗರ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮುಂದಿನ ಟಿಪ್ಸ್, ಪ್ಲಾಸ್ಟಿಕ್ ವಸ್ತುಗಳನ್ನ ಅವಾಯ್ಡ್ ಮಾಡಿ. ಹೌದು, ಆದಷ್ಟು ಈ ಪ್ಲಾಸ್ಟಿಕ್ ವಸ್ತುಗಳಿಂದ ದೂರ ಇರಿ. ಈ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಈ BPA ನಂತಹ ಕೆಮಿಕಲ್ ಇರುತ್ತೆ. ಇದರಲ್ಲಿ ತಿನ್ನೋ ಪದಾರ್ಥಗಳನ್ನ ಇಟ್ಟಾಗ ಈ ಕೆಮಿಕಲ್ ನಿಮ್ಮ ಆಹಾರದಲ್ಲಿ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ರಿಸರ್ಚ್ ಪ್ರಕಾರ ಇದರಲ್ಲಿರುವಂತಹ ಕೆಮಿಕಲ್ಸ್ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚು ಮಾಡುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ವಸ್ತುಗಳ ಬದಲಿಗೆ ಗ್ಲಾಸ್ ಅಥವಾ ಸ್ಟೀಲ್ ವಸ್ತುಗಳನ್ನ ಹೆಚ್ಚಾಗಿ ಬಳಸಿ. ಈ ಪ್ಲಾಸ್ಟಿಕ್ ವಸ್ತುಗಳೇನಾದ್ರೂ ನಿಮ್ಮ ಮನೆಯಲ್ಲಿದ್ರೆ ಈಗಲೇ ಡಸ್ಟ್ಬಿನ್ಗೆ ಎಸೆಯೋದು ತುಂಬಾನೇ ಒಳ್ಳೆಯದು. ಮೂರನೇ ಟಿಪ್ಸ್, ರಾತ್ರಿಯಲ್ಲಿ ಬ್ಲೂ ಲೈಟ್ ಅವಾಯ್ಡ್ ಮಾಡಿ. ಈ ಬ್ಲೂ ಲೈಟ್ ಅಂದ್ರೆ ಏನು? ಬ್ಲೂ ಲೈಟ್ ಅಂದ್ರೆ ಸ್ಕ್ರೀನ್ಗಳಿಂದ ಬರುವಂತಹ ಲೈಟ್. ಅಂದ್ರೆ ಅದು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರಬಹುದು, ಕಂಪ್ಯೂಟರ್ ಆಗಿರಬಹುದು. ಇದು ದೇಹದಲ್ಲಿ ಮೆಲಾಟಿನ್ ಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡುತ್ತೆ. ಇದು ಒಂದು ಇಂಪಾರ್ಟೆಂಟ್ ಹಾರ್ಮೋನ್. ಇದು ನಿದ್ರೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಕ್ಯಾನ್ಸರ್ ಅಪಾಯವನ್ನ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತೆ. ಹೀಗಾಗಿ ರಾತ್ರಿ ತುಂಬಾ ಹೊತ್ತು ಸ್ಕ್ರೀನ್ ನೋಡೋದನ್ನ ತಪ್ಪಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾಲ್ಕನೇದು, ಪ್ರತಿದಿನ ಹಳದಿ ನೀರನ್ನ ಕುಡಿಯೋದು. ಹಳದಿಯಲ್ಲಿ ಪವರ್ಫುಲ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರುತ್ತೆ. ಇವು ಕ್ಯಾನ್ಸರ್ ಜೀವಕೋಶಗಳನ್ನ ನಾಶ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯಾನ್ಸರ್ ಅಪಾಯವನ್ನ ಇದು ಕಡಿಮೆ ಮಾಡುತ್ತೆ. ವೀಕ್ಷಕರೇ, ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಅರ್ಧ ಗ್ಲಾಸ್ ಬಿಸಿ ನೀರನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಅರ್ಧ ಚಮಚ ಶುದ್ಧ ಅರಿಶಿನವನ್ನ ಹಾಕಬೇಕು. ಜೊತೆಗೆ 1 ಚಿಟಿಕೆ ಕಾಳುಮೆಣಸಿನ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿ ಪ್ರತಿದಿನ ಇದನ್ನ ಕುಡಿದ್ರೆ ಒಳ್ಳೆಯದು ಅಂತಾರೆ ತಜ್ಞರು. ಇನ್ನು ಗ್ರೀನ್ ಟೀ ಕುಡಿಯೋದು. ಈ ಗ್ರೀನ್ ಟೀ ಕಾಮನ್ ವಸ್ತು ಆಗ್ಬಿಟ್ಟಿದೆ. ತುಂಬಾ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಈಗ. ಆದ್ರೆ ನಿಮ್ಗೊಂದು ವಿಚಾರ ಗೊತ್ತಾ? ಇದರಲ್ಲಿ ಒಂದು ಸ್ಪೆಷಲ್ ಕಾಂಪೌಂಡ್ ಇರುತ್ತೆ. ಇದನ್ನ EGCG ಅಂತ ಕರೀತಾರೆ. ಇದು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಹೀಗಾಗಿ ನೀವು ಪ್ರತಿದಿನ 1 ರಿಂದ 2 ಗ್ಲಾಸ್ ಗ್ರೀನ್ ಟೀ ಕುಡಿಯೋದು ತುಂಬಾನೇ ಒಳ್ಳೆಯದು ಅಂತಾರೆ ತಜ್ಞರು. ಆದ್ರೆ ಒಂದ್ ನೆನಪಿರ್ಲಿ, ಗ್ರೀನ್ ಟೀ ಮಿತಿಯಲ್ಲಿದ್ರೆ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಅತಿ ಆಗಬಾರ್ದು. ಅತಿ ಆದ್ರೂ ಕೂಡ ಡೇಂಜರು. ನೋಡಿದ್ರಲ್ಲ ವೀಕ್ಷಕರೇ, ಕ್ಯಾನ್ಸರ್ ಅನ್ನ ತಡಿಬೇಕು ಅಂತ ಅಂದ್ರೆ ಈ ಮೇಲಿನ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಅಂತಾರೆ ತಜ್ಞರು. ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ವೀಕ್ಷಕರೇ. ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದಲೇ ನಮ್ಮನ್ನ ಇಂತಹ ಮಹಾಮಾರಿ ರೋಗಗಳು ಕಾಡೋದಕ್ಕೆ ಶುರುವಾಗುತ್ತೆ. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ಕ್ಯಾನ್ಸರ್ನಿಂದ ನಾವು ಅಲ್ಪ ಸ್ವಲ್ಪ ಬಚಾವಾಗಬಹುದು. ಹೀಗಾಗಿ ಈ ಟಿಪ್ಸ್ ಗಳನ್ನ ನೀವು ಕೂಡ ಫಾಲೋ ಮಾಡಬಹುದು. ಅಂದಹಾಗೆ ವೀಕ್ಷಕರೇ, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.